ವಾಟರ್ ಪ್ರಾಬ್ಲಮ್ ಭಯಾನಕವಾಗಿದೆ. ಎಲ್ಲಿ ನೋಡಿದ್ರು ನೀವು ಈ ಥರ ಒಂದು ವಾಟರ್ ಟ್ಯಾಂಕ್ಗಳು ನೋಡ್ತೀರಾ. ಮಾತ್ರ ADV ಬೈಕ್ಗಳಂತೂ ಏನು ಕಡಿಮೆ ಇಲ್ಲ ಬೆಂಗಳೂರಲ್ಲಿ. ಹೆಂಗಾಗ್ಬಿಟ್ಟಿದೆ ಅಂದರೆ, ಬೈಕ್ ಕಂಪ್ನಿಗಳೆಲ್ಲ ಈ ರಾಜಕಾರಣಿಗಳು ರೋಡ್ ರೆಡಿ ಮಾಡದೆ ಹೋಗಲಿ, ನಾವು ನಿಮಗೆ ಒಂದು ADV ಬೈಕ್ ಮಾಡಿಕೊಡ್ತೀವಿ, ಗೋ ಆನ್ ರೋಡ್ ಆರ್ ಆಫ್ ರೋಡ್. Yeah. Pop in, burning like this, ain't checking my wrist. Third is my shift. Rolling all night like flex. We look at the clips, these credits are lit. Stacking miles, I'm far away from home. I got what I win. ಹಲೋ ಹಾಯ್ ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ. ಇವತ್ತು ಹಾಗೆ ಒಂದು ರೌಂಡ್ ಎಲೆಕ್ಟ್ರಾನಿಕ್ ಸಿಟಿ, ಅಂದರೆ ಎಲೆಕ್ಟ್ರಾನಿಕ್ ಸಿಟಿ ಸ್ವಲ್ಪ ಒಳಗಡೆ, ದೊಡ್ಡನಾಗಮಂಗಲ ಸ್ವಲ್ಪ ಒಳಗಡೆ, ಅಲ್ಲಿ ಒಂದು ಏರಿಯಾನ ಎಕ್ಸ್ಪ್ಲೋರ್ ಮಾಡೋಣ ಅಂತ ಹೋಗ್ತಾಯಿದ್ದೀರಿ. ಆ್ಯಂಡ್ ಆಲ್ಸೋ ನಾನು ಗಾಡಿ ಹೊಸ್ದಾಗಿ ತೊಗೊಂಡಿದ್ದೀನಲ್ಲ, ಸೊ ಹಾಗೆ ಒಂದು ರೌಂಡ್ ಹಾಕೋಣ. ಹೆಂಗಿದ್ರು 500 ಕಿಲೋಮೀಟರ್ ಮಾಡಬೇಕು. ಸೊ ಕಿಲೋಮೀಟ್ರಿಗೂ ಆಗುತ್ತೆ ಆ್ಯಂಡ್ ಎಕ್ಸ್ಪ್ಲೋರು ಆಗುತ್ತೆ ಅಂಥೇಳಿ ಹೋಗ್ತಾ ಇದ್ದೀನಿ. ನಿನ್ನೆ ಮಳೆ ಬಂದು ಹಾಗಾಗಿ ಗಾಡಿಯೆಲ್ಲ ಸ್ವಲ್ಪ ಗಲೀಜಾಗಿದೆ. ಒಂದು ಮರದ ಕಾಡೆ ನಿಲ್ಲಿಸಿದೆ. ಎಲೆಕ್ಟ್ರಾನಿಕ್ ಸಿಟಿ ಗೊತ್ತಲ್ಲ, ಸಿಕ್ಕಾಪಟ್ಟೆ ಧೂಳು ದುಸ್ಸಿ, ಆ ಮರದ ಲೀವ್ಸ್ ಇರುತ್ತಲ್ಲ, ಆ ಎಲೆಗಳ ಮೇಲೆಲ್ಲ ಕೂತಿರುತ್ತೆ. ಮಳೆ ಬಂದಾಗ ಅದ್ರ ಕೆಳಗಡೆ ಯಾವ ಗಾಡಿ ನಿಂತಿರುತ್ತೋ ಆ ಗಾಡಿ ಮೇಲೆ ಮಳೆ ನೀರೆಲ್ಲ ಬಿದ್ದು ಅದೊಂದು ಬ್ರೌನ್ ಸ್ಪಾಟ್ ಮಾಡುತ್ತೆ. ಸೊ ನೀವು ಇಲ್ಲೆಲ್ಲ ನೋಡ್ಬೋದು. ಸೊ ಟ್ಯಾಂಕ್ ಮಾತ್ರ ಒರೆಸಿದ್ದೀನಿ. ಎಲೆಕ್ಟ್ರಾನಿಕ್ ಸಿಟಿಲಂತೂ ವಾಟರ್ ಪ್ರಾಬ್ಲಮ್ ಭಯಾನಕವಾಗಿದೆ. ಎಲ್ಲಿ ನೋಡಿದ್ರು ನೀವು ಈ ಥರ ಒಂದು ವಾಟರ್ ಟ್ಯಾಂಕ್ಗಳು ನೋಡ್ತೀರಾ. ಸೊ ಎಲೆಕ್ಟ್ರಾನಿಕ್ ಸಿಟಿಲಂತೂ ಸಿಕ್ಕಾಪಟ್ಟೆ ವಾಟರ್ ಪ್ರಾಬ್ಲಮ್ ಇದೆ. ರೋಡಲ್ಲಿ ಹೆವಿ ವೆಹಿಕಲ್ ಅಂದರೆ ಇದು ವಾಟರ್ ಟ್ಯಾಂಕ್ಗಳೇ ಜಾಸ್ತಿ ಓಡಾಡ್ತವೆ ಎಲೆಕ್ಟ್ರಾನಿಕ್ ಸಿಟಿ ಇಂಟೀರಿಯರ್ ಏರಿಯಾದಲ್ಲ. ಅದರಿಂದ ಎಷ್ಟೋ ರೋಡ್ಗಳೂ ಡ್ಯಾಮೇಜ್ ಆಗಿದೆ. ಬಟ್ ಸ್ಟಿಲ್ ನೀರು ಬೇಕಲ್ಲ ಕುಡಿಯೋಕ್ಕೆ. ನೀವೇನಾದರೂ ನನ್ನ ಚಾನೆಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹೊಸ ಚಾನೆಲ್ಲು ಇದು, ನಂದು 2ನೇ ವಿಡಿಯೋ. ಸೊ ಇನ್ನೂ ಏನೂ ಲಾಂಗ್ ರೈಡ್ ಮಾಡಿಲ್ಲ, ಫಸ್ಟ್ ಸರ್ವಿಸ್ ಆಗಲಿ ಅಂತ. ಸೊ ಗಾಡಿ ಇನ್ನೂ ನನ್ನ ಕೈಗೆ ಸರಿಯಾಗಿ ಕೂತಿಲ್ಲ. ನಾನು ಪಲ್ಸರ್ 180 ಯೂಸ್ ಮಾಡ್ತಾಯಿದ್ದೆ. ಐ ವಾಸ್ ರೈಡಿಂಗ್ ಪಲ್ಸರ್ 180, ಅದರಿಂದ ಇದನ್ನು ಶಿಫ್ಟ್ ಆದೆ. ಸೊ ನನಗೆ ಸ್ವಲ್ಪ ಈ ಗಾಡಿನ ಯೂಸ್ ಮಾಡೋದಕ್ಕೆ ಬರಬೇಕು. ನನಗಿನ್ನೂ ಅಷ್ಟು ಯೂಸ್ ಆಗಿಲ್ಲ ಈ ಗಾಡಿಗೆ. ಇಲ್ಲೊಂದು HP ಪೆಟ್ರೋಲ್ ಬಂಕ್ ಇದೆ. ಮಾತ್ರ ADV ಬೈಕ್ಗಳಂತೂ ಏನು ಕಡಿಮೆ ಇಲ್ಲ ಬೆಂಗಳೂರಲ್ಲಿ. ಹೆಂಗಾಗ್ಬಿಟ್ಟಿದೆ ಅಂದರೆ, ಬೈಕ್ ಕಂಪ್ನಿಗಳೆಲ್ಲ ಈ ರಾಜಕಾರಣಿಗಳು ರೋಡ್ ರೆಡಿ ಮಾಡದೆ ಹೋಗಲಿ, ನಾವು ನಿಮಗೆ ಒಂದು ADV ಬೈಕ್ ಮಾಡಿಕೊಡ್ತೀವಿ, ಗೋ ಆನ್ ರೋಡ್ ಆರ್ ಆಫ್ ರೋಡ್. ಬೆಂಗಳೂರಲ್ಲಿ ರೋಡ್ಗಳೆಲ್ಲ ಒಂಥರ ಆಫ್ ರೋಡ್ಗಳಿದ್ದಂಗೆ ಇವೆ. ನಾನು ಕ್ಯಾಮ್ರಾ ಸೆಟಪ್ ಮಾಡಿದ್ದೀನಿ. ಅದು ಹೇಗೆ ಸೆಟಪ್ ಆಗಿದೆ ಅಂತಲೂ ಗೊತ್ತಿಲ್ಲ. ಐ ಆಮ್ ಜಸ್ಟ್ ರೈಡಿಂಗ್ ಇಟ್. ನಾನೊಂದು ಸತಿ ರೆಕಾರ್ಡ್ ಮಾಡಿ ನೋಡಾದ್ಮೇಲೆ ಗೊತ್ತಾಗೋದು ನನಗೆ ಹೌ ದ ಹ್ಯಾಂಗಲ್ ಈಸ್ ಆ್ಯಂಡ್ ಆಲ್. ಆ್ಯಕ್ಚುಲಿ ಪಲ್ಸರ್ 180ಗೆ ಇದು ಸೆಟ್ ಆಗಿತ್ತು. ಓ ಮೈ ಗಾಡ್, ಪಲ್ಸರ್ 180ಗೆ ಸೆಟ್ ಆಗಿತ್ತು. ಸೊ ಈ ಗಾಡಿಗೆ ಹೇಗೆ ಇದೆ ಅಂತ ನನಗೆ ಗೊತ್ತಿಲ್ಲ. ಆ್ಯಂಡ್ ಆಲ್ಸೋ ನನ್ನ ಒಂದು ಹೆಲ್ಮೆಟ್ಟು ಈ ಬೈಕಿಗೆ ಅಷ್ಟೇನು ಸೆಟ್ ಆಗಲ್ಲ. ಈ ಹೆಲ್ಮೆಟ್ ಒಂದು ಇಟ್ಸ್ ಕೈಂಡ್ ಆಫ್ ಆಫ್ ರೋಡ್ ಕೈಂಡ್ ಆಫ್ ಹೆಲ್ಮೆಟ್, ರ್ಯಾಲಿ ಎಡಿಷನ್ ಆ ಥರ ಒಂದು ಹೆಲ್ಮೆಟ್ಟು.
ವೀಗಾದು ಓಲ್ಡ್ ಹೆಲ್ಮೆಟ್ಟು. ಅವಾಗ ನಾನು ಗಾಡಿ ತೊಗೊಂಡಾಗ ನಾನು ಫಸ್ಟ್ ಹೆಲ್ಮೆಟ್ ತೊಗೊಂಡಿದ್ದು. ಆ್ಯಕ್ಚುಲಿ ನಾನು ಒಂದು ಫಸ್ಟ್ ಹೆಲ್ಮೆಟ್ ಇತ್ತು ಇದೇ ಥರದ್ದು ವೀಗ, ಅದು ಕಳೆದೋಯ್ತು, ಸಿಗಲಿಲ್ಲ. ಅದು ಏನಕ್ಕೆ ಈ ರೋಡಲ್ಲಿ ಈ ಥರ ಗಾಡಿ ಓಡಿಸ್ತಾರೆ ಅಂತ ನನಗಂತೂ ಗೊತ್ತಿಲ್ಲ. ಎಲ್ಲ ಫುಲ್ಲು ಮೈ ಮೇಲೆ ಬರ್ತಿದ್ದಾರೆ ಈ ಗಾಡೀಲಿ. ನೋಡಿ, ಅವಾಗಿಂದ ಒಂದು ಲೈನ್ ಇದೆ, ದೇ ಆರ್ ಕ್ರಾಸಿಂಗ್ ದಟ್ ಲೈನ್. ಹಂಟರ್ 360 ಗ್ರಾಫಿಟಿ ಸಖತ್ತಾಗಿದೆ ಹೇಳ್ಬೇಕಂದ್ರೆ. ಗ್ರೌಂಡ್ ಏನು ಸಿಕ್ಕಾಬಿಟ್ಟೆ ದೊಡ್ಡದಾಗಿದೆ ಅಲ್ಲ, ಗ್ರೌಂಡ್ ಸಿಕ್ಕಾಬಿಟ್ಟೆ ದೊಡ್ಡದಾಗಿದೆ ಅಲ್ಲ ಅಲ್ವಾ ಗೈಸ್? ಇಲ್ಲೇ ಆ್ಯಕ್ಚುಲಿ ಜಾತ್ರೆ ನಡೆಯೋದು, ದೊಡ್ಡ ನಾಗಮಂಗಲ ದೊಡ್ಡ ಜಾತ್ರೆ ನಡೆಯುತ್ತೆ. ಅದಿಲ್ಲೇ ಆ್ಯಕ್ಚುಲಿ ಗ್ರೌಂಡ್ ಸಿಕ್ಕಾಬಿಟ್ಟೆ ದೊಡ್ಡದಾಗಿದೆ. ಎಲ್ಲಿ ಎಲ್ಲಿ ಇಲ್ಲ, ಆಬ್ವಿಯಸ್ಲಿ ಇಲ್ಲೂ ಡೌಟ್ ಕಡೆ, ಆಬ್ವಿಯಸ್ಲಿ ಇಲ್ಲೂ ಡೌಟೇ ಬರೋದು. ಡೌಟ್ ಅಂತೀನಿ ನಾನು. ಫಸ್ಟ್ ಆಫ್ ಆಲ್ ಪಾರ್ಕಿಗೆ ಏನಕ್ಕೆ ಬರ್ತಾರೆ? ಡಯಟ್ ಮಾಡಕ್ಕೆ ಬರ್ತಾರೆ, ವಾಕ್ ಮಾಡಕ್ಕೆ ಬರ್ತಾರೆ. ಆಕ್ಚುಲಿ ಅವಳು ಪೇಸ್ಟ್ರಿ ಇಟ್ಟಿದ್ದಾಳೆ. ಹಾಗೆ ಸುಮ್ಮನೆ ಒಂದು ರೌಂಡ್ ಆಯಿತು, ಜಾಸ್ತಿ ದೂರ ಏನು ಹೋಗಿಲ್ಲ. ಆ ಪಾರ್ಕ್ ಗಂಟ ಹೋದ್ರಿ, ಹಂಗೆ ಒಂದು ರೌಂಡ್ ಹಾಕ್ಕೊಂಡ್ರಿ. ಸೊ ವಿ ಆರ್ ಗೋಯಿಂಗ್ ಬ್ಯಾಕ್ ಟು ಅವರ್ ಹೋಮ್. ನಾನು ಜಸ್ಟ್ ನನ್ನೊಂದು ಕ್ಯಾಮ್ರಾದು ಹ್ಯಾಂಗಲ್ ಸೆಟ್ ಮಾಡ್ಕೊಬೇಕಿತ್ತು. ಆ್ಯಂಡ್ ಮೈಕ್ ಹಾಕಿದ್ದೀನಿ, ನಂದು ಹಳೆ ಮೈಕೆ ಹೋಲಿ ಲ್ಯಾಂಡ್ ಲಾರ್ಕ್ ಮ್ಯಾಕ್ಸ್ 2 ಅಂತೇಳಿ. ಅದನ್ನು ಮ್ಯಾಗ್ನೆಟ್ ಹಾಕಿ ಹೆಲ್ಮೆಟ್ಗೆ ಫಿಕ್ಸ್ ಮಾಡಿದ್ದೀನಿ. ಹೇಗೆ ರೆಕಾರ್ಡ್ ಆಗುತ್ತೆ ಅನ್ನೋದೆಲ್ಲ ಚೆಕ್ ಮಾಡಬೇಕಿತ್ತು. ಸೊ ಹಾಗೆ ಸುಮ್ಮನೆ ಒಂದು ಪುಕ್ಕಟ್ಟೆ ರೈಡ್. ಸೊ ಒಂದು ಮೈಕ್ನೂ ಹಾಕಿದ್ದೀನಿ. ಸೊ ನೋಡೋಣ ರೆಕಾರ್ಡಿಂಗ್ ಎಲ್ಲ ಹೇಗೆ ಬರುತ್ತೆ, ಇದು ಪರ್ಫೆಕ್ಟಾಗಿ ಫಿಟ್ ಆಗುತ್ತಾ ಇಲ್ಲ ಅಂದರೆ ತುಂಬ ನಾಯ್ಸ್ ಅಬ್ಸರ್ವ್ ಮಾಡುತ್ತಾ ಅಂತ ಜಸ್ಟ್ ಒಂದು ಚೆಕ್ ಮಾಡೋದಕ್ಕೆ ಹೆಲ್ಮೆಟ್ಗೆ ಫಿಕ್ಸ್ ಮಾಡಿಕೊಂಡು ಹಂಗೆ ಒಂದು ರೈಡ್, ಹಂಗೆ ನಿಮ್ಮ ಜೊತೆ ಮಾತಾಡ್ದಂಗೆ ಆಗುತ್ತೆ ಅಂತ ಬಂದೆ. ನೋಡಿ, ಕಮೆಂಟ್ ಮಾಡಿ ನನ್ನ ಈ ಹ್ಯಾಂಗಲ್ ಹೇಗಿದೆ. ಇಸ್ ಇಟ್ ಪರ್ಫೆಕ್ಟ್, ಇಸ್ ಇಟ್ ಲುಕಿಂಗ್ ಗುಡ್ ಅಥವಾ ಇಲ್ವಾ, ಅಥವಾ ಏನಾದ್ರೂ ಅಡ್ಜಸ್ಟ್ ಮಾಡಬೇಕಾ, ವಾಯ್ಸ್ ಕರೆಕ್ಟಾಗಿದೆಯಾ ಅಂತ ನೋಡಿ ಕಮೆಂಟ್ ಮಾಡಿ ಗೈಸ್. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.